ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ. ಬನ್ನಿ ಇವತ್ತು ರಾಗಿಗುಡ್ಡದ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಲು ಹೋಗೋಣ. ಈ ದೇವಸ್ಥಾನದ ಹೆಸರು ಹೇಗೆ ಬಂತು ಎಂಬ ಜಾಡನ್ನು ಹಿಡಿದು ಹೋದಾಗ ತಿಳಿದು ಬಂದ ಕತೆ ಏನೆಂದರೆ, ಹಿಂದೆ ಈ ಪ್ರದೇಶದಲ್ಲಿ ಹೆಚ್ಚಾಗಿ ರಾಗಿಯನ್ನು ಬೆಳೆಯಲಾಗುತ್ತಿತ್ತು. ಹೀಗೆ ಬೆಳೆದ ರಾಗಿಯನ್ನು 60 ಅಡಿ ಎತ್ತರದ ರಾಶಿ ಮಾಡಿ ಆ ರಾಶಿಗೆ ಪೂಜೆ ಮಾಡುವ ಸಂದರ್ಭದಲ್ಲಿ 3 ತೇಜೋಮಯರಾದ ದಾಸರು ಭಿಕ್ಷೆಯನ್ನು ಬೇಡಲು ಬರುತ್ತಾರೆ. ಆ ಮೂವರನ್ನು ತ್ರಿಮೂರ್ತಿಗಳಾಗಿ ಭಾವಿಸಿದ ಪಾಳ್ಯಗಾರರ ಸೊಸೆ ಮೊರದ ತುಂಬ ರಾಗಿಯನ್ನು ದಾನದ ರೂಪದಲ್ಲಿ ಕೊಡುತ್ತಾಳೆ. ಆದರೆ ಜಿಪುಣಿಯಾದ ಪಾಳ್ಯಗಾರರ ಹೆಂಡತಿ ಸೊಸೆಯನ್ನು ತಡೆಯುತ್ತಾಳೆ. ಇದರಿಂದ ಬೇಸತ್ತ ಸೊಸೆ, ದಾನಕ್ಕಿಲ್ಲದ ರಾಗಿ ಇದ್ದರೆಷ್ಟು ಬಿಟ್ಟರೆಷ್ಟು, ದೇವರಿಗಿಲ್ಲದ ರಾಗಿ ಕಲ್ಲಾಗಲಿ ಎಂದು ಶಾಪವಿಟ್ಟಳು. ಆಗ ಇಡೀ ರಾಗಿಯ ರಾಶಿ ಕಲ್ಲಾಗಿ ಹೋಗುತ್ತದೆ. ಅಂದಿನಿಂದ ಈ ಗುಡ್ಡಕ್ಕೆ ರಾಗಿಗುಡ್ಡ ಎಂಬ ಹೆಸರು ಬಂತು. ಶಾಪ ವಿಮೋಚನೆಗಾಗಿ ಈ ಗುಡ್ಡದ ಮೇಲೆ 1968ರಲ್ಲಿ ಪ್ರಸನ್ನಾಂಜನೇಯ ಸ್ವಾಮಿಯನ್ನು ಸ್ಥಾಪಿಸಲಾಯಿತು. ಹಾಗೆ ದಾನ ಬೇಡಲು ದಾಸರ ರೂಪದಲ್ಲಿ ಬಂದ ತ್ರಿಮೂರ್ತಿಗಳು ಸಹ ಹೆಂಬನ್ನದ ಶಿಲೆಯಾಗಿ ಹೋದರಂತೆ. ಇಂದು ರಾಗಿಗುಡ್ಡದ ಕೆಳಗೆ ಬಿಡಿ ಬಿಡಿಯಾದ ದಾಸಯ್ಯನ ಬಂಡೆ ಎಂದೇ ಕರೆಯಲಾದ 3 ಮಾನವ ಪ್ರತಿಯ ಶಿಲೆಗಳಿವೆ. ಈ ಶಿಲೆಗಳನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರ ಎಂದು ಕರೆದು ಪ್ರತಿಷ್ಠಾಪಿಸಲಾಗಿದೆ. ಹೀಗೆ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನಲನ್ನು ಫಾಲೋ ಮಾಡಿ. ಧನ್ಯವಾದಗಳು.